ಅವ್ರಿಗೆ ಹೊಟ್ಟೆ ಉರಿ. ಅವರು ಧಮಕಿ ಹಾಕಿರುವ ಪ್ರತಿಯೊಬ್ಬನು ವರ್ಕರ್ಸ್ ಥರ ನೋಡಿಲ್ಲ, ನನ್ನ ಮನೆ ಮಗಳ ಥರ ನೋಡಿ ಅವ್ರನ್ನ ಕಾಪಾಡಿದ್ದೀವಿ. ಜನ ಜಾಸ್ತಿ ಆಗಲಿ ಅಂತ ಬಂದಿದ್ದಾರೆ ಅಷ್ಟೇ. ಇವ್ರನ್ನ ಹೊಗಳಕ್ ಬಂದಿಲ್ಲ, ಇಲ್ಲ ತೆಗಳಕ್ ಬಂದಿಲ್ಲ. ಬೇರೆ ಕಡೆ ನಮ್ಮನ್ನೇ ಗುಗ್ಸಕ್ಕಾಗಲ್ಲ. ನಾನು ಯಾಕೆ ಅದರಂತ ಮನುಷ್ಯಲ್ಲ. ವೀಕ್ಷಕರೇ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಬಡ ಹೆಣ್ಣು ಮಕ್ಕಳಿಗಾಗಿ ಉದ್ಯೋಗ ನೀಡಲು ಇರುವ ಏಕೈಕ ಗಾರ್ಮೆಂಟ್ಸ್ ಅಂದರೆ ಅದು ಪ್ರಿಯಾ ಗಾರ್ಮೆಂಟ್ಸ್. ಈ ಗಾರ್ಮೆಂಟ್ಸ್ ಮಾಲೀಕರು ಪಾಲನೇತ್ರಯ್ಯ ಹಾಗೂ ವಿಜಯಕುಮಾರಿ ದಂಪತಿಗಳು. ಇವರಿಬ್ಬರು ಯಾವುದೇ ದೊಡ್ಡ ಮಟ್ಟದ ರಾಜಕಾರಣಿಗಳಲ್ಲ. ಸಣ್ಣ ಪುಟ್ಟ ಪಂಚಾಯಿತಿ ಹಂತದಲ್ಲೇ ಚುನಾವಣೆ ಎದುರಿಸಿಕೊಂಡು ಇಟಿಗೆ ಫ್ಯಾಕ್ಟರಿ, ಅಡಿಕೆ ತೋಟ, ರಿಯಲ್ ಎಸ್ಟೇಟ್ ಹೀಗೆ ಅನೇಕ ವ್ಯವಹಾರಗಳಲ್ಲಿ ತೊಡಗಿರುವ ಇವರ ಬದುಕಲ್ಲೂ ಅನೇಕ ಏಳುಬೀಳುಗಳನ್ನು ಅನುಭವಿಸಿದ್ದಾರೆ. ಇದರ ನಡುವೆ ಇವ್ರ ಬಳಿ ಅಶಕ್ತ ಮಂದಿ ಯಾವುದೇ ಸಮಸ್ಯೆ ಹೇಳ್ಕೊಂಡು, ಅದು ಶಿಕ್ಷಣ ಸಮಸ್ಯೆ ಇರಲಿ, ಕುಡಿಯುವ ನೀರಿನ ಸಮಸ್ಯೆ ಇರಲಿ, ರಸ್ತೆ ರಿಪೇರಿ ಇರಲಿ, ದೇವಸ್ಥಾನ ಅಭಿವೃದ್ಧಿ, ಕೊನೆ ಪಕ್ಷ ಮದುವೆ ಮುಂಜಿ ಅಂತ ಹೋದರೂ ಕೈಯಲ್ಲಿದ್ದನ್ನು ಕೊಡುವಂಥ ಮಾನವೀಯ ಗುಣ ಹೊಂದಿದ್ದಾರೆ. ಪಾಲನೇತ್ರಯ್ಯ ಶರಣ ಸಂಸ್ಕೃತಿ ಪಾಲನೆ ಮಾಡುವ ವ್ಯಕ್ತಿ. ಅವರೇ ಹೇಳ್ತಾ ಇರ್ತಾರೆ, ನಾವು ದುಡಿದ ಸಂಪಾದನೆಯಲ್ಲಿ ಸಮಾಜದಲ್ಲಿನ ಒಂದಷ್ಟು ಅಶಕ್ತರಿಗೆ ನೆರವು ಕೊಡಬೇಕು ಅನ್ನೋ ಸದಾಶಯ ಇಟ್ಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಈ ದಂಪತಿಗಳು ಯಾವುದೇ ರಾಜಕಾರಣಿ ಮಾಡದಂಥ ಸಾಹಸದ ಕೆಲಸವೊಂದನ್ನು ಕ್ಷೇತ್ರದ ಬೈರ್ಸಂದ್ರ ಬಳಿ ಮಾಡಿದ್ದಾರೆ. ಕ್ಷೇತ್ರದಲ್ಲಿರುವ ತೀರಾ ಬಡ ಮಹಿಳೆಯರ ನೆರವಿಗಾಗಿ ಗಾರ್ಮೆಂಟ್ಸನ್ನು ಸ್ಥಾಪಿಸಿದ್ದಾರೆ. ಆ ಕನಸು ಇವ್ರಿಗೆ ಯಾವಾಗ ಹುಟ್ಟಿತು ಅನ್ನೋದನ್ನು ಈ ವ್ಯಕ್ತಿ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಬಿಡಿ. ಈಗ ಪಾಲನೇತ್ರಯ್ಯ ಅವರು ಇಲ್ಲಿ ಗಾರ್ಮೆಂಟ್ಸ್ ಮಾಡಿ ಗ್ರಾಮಾಂತರದಲ್ಲಿ ಒಂದಷ್ಟು ಜನಗಳಿಗೆ ಉದ್ಯೋಗ ಕೊಟ್ಟವ್ರೆ. 100% ಸತ್ಯ ಅದು. ಓಕೆ, ಗಾರ್ಮೆಂಟ್ಸ್ ಮಾಡಿ ತುಮಕೂರು ಗ್ರಾಮಾಂತರ ಜನತೆಗೆ ಉದ್ಯೋಗ ಕೊಡಬೇಕಾಗಿರೋ ಕಾರಣ ಇಷ್ಟೇ. ಏನು ಕೊರೋನಾ ಟೈಮಲ್ಲಿ ಜನ ತಂದೆಗೆ ಮಗನೇ ಭೇಟಿ ಮಾಡೋಕ್ಕಾಗ್ತಿರಲಿಲ್ಲ, ಮಗನ ತಂದೆ ತಾಯಿಗಳೇ ಭೇಟಿ ಮಾಡೋಕ್ಕಾಗ್ತಿರಲಿಲ್ಲ. ಆ ಪರಿಸ್ಥಿತಿ ಇದ್ದಾಗ ಪಾಲಣ್ಣವರು ಒಂದು ತೀರ್ಮಾನಕ್ಕೆ ಬಂದರು, ನಾನೇನು ಮಾಡಿ ತುಮಕೂರು ಗ್ರಾಮಾಂತರ ಜನತೆನ ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಇರ್ತಕ್ಕಂಥ ಏನು ಕುಟುಂಬನ ತಂದೆ ತಾಯಿ ರಕ್ಷಣೆಗೋಸ್ಕರನಾದ್ರೂ ಇಲ್ಲಿ ಗಾರ್ಮೆಂಟ್ಸ್ ಮಾಡಬೇಕು. ಅವು ಏನು ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ ಬೆಂಗಳೂರಲ್ಲಿ ಒಂದು ದುಡಿತಾ ಇರ್ತಾರೆ, ತಂದೆ ತಾಯಿ ನೋಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಗಾರ್ಮೆಂಟ್ಸ್ ಓಪನ್ ಮಾಡಿದ್ರು. ಹಾಗಾಗಿ ಇವತ್ತು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ, ಹೆಣ್ಣುಮಕ್ಕಳಿಗೆ ಅವರ ಒಂದು ಕುಟುಂಬ ಅನುಕೂಲಕ್ಕೋಸ್ಕರನೇ ಗಾರ್ಮೆಂಟ್ಸ್ ಓಪನ್ ಮಾಡಿ ಇವತ್ತು ಬಸ್ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ ಕೊರೋನಾ ಮಹಾಮಾರಿಯ ಅಟ್ಟಹಾಸದ ದಿನಗಳು. ಆ ವೇಳೆ ಅವ್ರ ಮನಸ್ಸಿಗೆ ಈ ಕೆಲಸ ಮಾಡುವ ಔದಾರ್ಯ ಬಂದು ಗಾರ್ಮೆಂಟ್ಸ್ ಆರಂಭಿಸಿದ್ದಾರೆ. ಈ ಗಾರ್ಮೆಂಟ್ಸ್ ಲಾಭದಾಯಕ ಉದ್ಯೋಗವಲ್ಲ ಅನ್ನೋ ಅರಿವಿದ್ದು ಈ ದುಸ್ಸಾಹಸ ಮಾಡಿದ ಪಾಲನೇತ್ರಯ್ಯ ಅವರು ಈ ಕುರಿತು ಹೇಳ್ತಾರೆ, ಕೇಳಿಸ್ಕೊಂಡ್ಬಿಡಿ. ಈಗ ನೀವು ಗಾರ್ಮೆಂಟ್ಸ್ ಮಾಡಿ ಈಗ ಎಷ್ಟು ಜನ ಇದ್ರಲ್ಲಣ್ಣ? ಇದರಲ್ಲಿ ಎಷ್ಟು ದಿವಸ, ಎಷ್ಟು ಜನ ಇದ್ದಾರೆ, ಎಷ್ಟು ದಿವಸ ಆಯಿತು ಸರ್? ಇವಾಗ ನಾನು 2024 ಮೇಲ್ ಓಪನ್ ಮಾಡಿದ್ದು. ಓಕೆ, 2024 ಮೇ. ಈಗ 20 ತಿಂಗಳೇನಾಯ್ತು. ಇವಾಗ ಏನೇನು ಸೌಲಭ್ಯಗಳು ಕೊಡ್ತಿದ್ದೀರಿ ಕಾರ್ಮಿಕರಿಗೆ? ನಾನು ಇವಾಗ ಫಸ್ಟು ನಾನು ಅಪಾಯಿಂಟ್ ಮಾಡ್ಕೊಬೇಕಾದವ್ರಿಗೆ ನಿಮ್ಗೆ ಏನೇನು ಸೌಲಭ್ಯ ಬೇಕಮ್ಮ ಅಂತ ಮೊದಲೇ ಕೇಳಿದ್ದೆ ನಾನು. ಅಲ್ಲಿ ಏನು ಕೊಡ್ತಿದ್ದೀರಿ ಅದನ್ನು ಹೇಳ್ತಾ ಹೋಗಿ. ಇವಾಗ ನಾನು ಸೌಲಭ್ಯ ಕೊಟ್ಟಿರೋಂಥದ್ದು ಬಸ್ಸು, ಅವ್ರ ಮನೆ ಮಗಳಿಗೂ ಕರ್ಕೊಂಬರೋಂಥದ್ದು ಸೌಲಭ್ಯ ಕೊಟ್ಟಿದ್ದೀನಿ. ಬಸ್ಗಳನ್ನ ಉಚಿತನ? ಅದು ಉಚಿತ ಬಸ್ ಕೊಟ್ಟಿದ್ದೀನಿ. ಎರಡನೇದಾಗಿ ಅವರಿಗೆ ಒಂದು ಊಟದ ಸೌಲಭ್ಯ 1 ಗಂಟೆ ಕರೆಕ್ಟಿಗೆ, ಮಧ್ಯಾಹ್ನ 1 ಗಂಟೆಗೆ ಊಟದ ಸೌಲಭ್ಯನೂ ಉಚಿತವಾಗಿ ಕೊಟ್ಟಿದ್ದೀನಿ. ಅದು ಉಚಿತ ಕೊಟ್ಟಿದ್ದೀನಿ. ಗಾರ್ಮೆಂಟ್ಸ್ ಆರಂಭವಾಗಿ ಇನ್ನು 2 ವರ್ಷಗಳೇ ಕಳೀತಾ ಬರ್ತಾ ಇದೆ. ಅವರು ವ್ಯಾವಹಾರಿಕ ದೃಷ್ಟಿಯಲ್ಲಿ ನೋಡದೆ ಸೇವಾ ಮನೋಭಾವದಿಂದ ಉಚಿತ ಬಸ್ಸು, ಉಚಿತ ಊಟ, ಮೆಡಿಕಲ್ ಫೆಸಿಲಿಟಿ, ಕಾರ್ಮಿಕರ ಪುಟ್ಟ ಮಕ್ಕಳಿಗೆ ಬೇಬಿ ಸಿಟ್ಟಿಂಗ್ ವ್ಯವಸ್ಥೆ, ಜೊತೆಗೆ ಸ್ವಚ್ಛ ಪರಿಸರ ಸೇರಿ ಕಾರ್ಮಿಕರಿಗೆ ಯಾವುದೇ ತೊಂದರೆ ಆಗದಂತೆ ಭದ್ರತೆ, ಹೀಗೆ ಎಲ್ಲವನ್ನ ಕೊಟ್ಟು ಒಂದಷ್ಟು ಸಂಸಾರಗಳಿಗೆ ಆಧಾರವಾಗುವ ಕೆಲಸ ಮಾಡ್ತಾ ಇದ್ದಾರೆ. ಇದರ ನಡುವೆ ಎಲ್ಲವನ್ನ ಪುಕ್ಕಟ್ಟೆಯಾಗಿ ನೀಡಿದರೆ ಸಹಜವಾಗಿ ಸಂಬಳ, ESI, PF ಕೊಡುವಾಗ ಒಂದಷ್ಟು ವ್ಯತ್ಯಾಸಗಳು ಕಂಡು ಬಂದಿವೆ. ಆಗ ಶುರುವಾಗಿರೋದು ಕೆಲ ಗಾರ್ಮೆಂಟ್ಸ್ ನೌಕರರು ಹಾಗೂ ಮಾಲೀಕರ ನಡುವೆ ಕಿತಾಪತಿ ನಡೆ.
ಹೌದು ವೀಕ್ಷಕರೇ, ಇಷ್ಟೆಲ್ಲ ಸದಾವಕಾಶ ನೀಡಿ ಮಹಿಳೆಯರ ನೆರವಿಗೆ ನಿಂತ ಗಾರ್ಮೆಂಟ್ಸ್ ಮುಂದೆ ಇತ್ತೀಚೆಗೆ ಕೆಲ ನೌಕರರು ಪ್ರತಿಭಟನೆ ನಡೆಸಿ ಮಾಲೀಕರ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕಾರಣ ಇಷ್ಟೇ, ಸಕಾಲಕ್ಕೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ, ನೌಕರಿ ಬಿಟ್ಟ ಮಹಿಳೆಯರಿಗೆ ESI PF ಸೆಟ್ಲ್ ಮಾಡಿಲ್ಲ ಅನ್ನೋದು ಕೆಲಸ ಬಿಟ್ಟಿರುವ ಇಲ್ಲಿನ ಮಾಜಿ ನೌಕರ ಸಿಬ್ಬಂದಿಯವರ ಆರೋಪ. ಅವರು ಆಗ ಕೆಲಸ ಬಿಟ್ಟು 5-6 ತಿಂಗಳ ಮೇಲಾಗೈತೆ. ಪಾಪ ಅವರು ಯಾವ್ದು ನಮ್ಮ ಹೆಣ್ಮಕ್ಳುಗಳು ಆ ಥರ ಬರೋಂಥವ್ರು ಅಲ್ಲ. ಏನು ಕಾರಣಕ್ಕೆ ಬಿಟ್ಟಿದ್ದಾರೆ ಅಷ್ಟು ಜನ? ಏನು ಕಾರಣ ಅಂತಂದರೆ ಅವ್ರನ್ನ ESI PF ಕಟ್ಟಿರಲಿಲ್ಲ. ನಮ್ದು ಸ್ವಲ್ಪ ಏನಾಯಿತು, ಬರ್ಡನ್ ಆಯಿತು ಫ್ಯಾಕ್ಟ್ರಿ. ಬರ್ಡನ್ ಆಯ್ತು ಅಂದರೆ 6 ತಿಂಗಳ ಒಂದೂವರೆ ವರ್ಷ ನಾವೇನು ಮಾಡೋಕ್ಕೆ ಆಗಲ್ಲ. 6 ತಿಂಗಳ ನಂತರ ವಾಪಸ್ ಬಂದಿರೋದ ಈಗ? ಅಲ್ಲ, 6 ತಿಂಗಳ ನಂತರ ವಾಪಸ್ ಬಂದಿರೋದು. ಹೌದು ಸತ್ಯ. ನಾವೇನು ಮಾಡ್ತೀವಿ, ಒಂದು 6 ತಿಂಗಳು ವರ್ಷ ಅದನ್ನೇನು ಫ್ಯಾಕ್ಟ್ರಿ ಹೊಸ ಫ್ಯಾಕ್ಟ್ರಿ ಕುದುರಿಸ್ಬೇಕಾದ್ರೆ ಒಂದು 6 ತಿಂಗಳಿಂದ ವರ್ಷ ಬೇಕೇ ಬೇಕು. ನಾವು ಟೈಮ್ ತಗೊಂಡಿದ್ದೀವಿ, ಕಟ್ತೀವಿ ಟೈಮ್ ತಗೊಂಡಿದ್ದೀವಿ. ಅವ್ರ ಟೈಮ್ ಕೊಡಲ್ಲ ಅಂತ ಯಾವತ್ತೂ ಕಟ್ಟಲ್ಲ ಅಂತ ಯಾವತ್ತೂ ಕೂಡ ಹೇಳೋಕ್ಕೂ ಬರಲ್ಲ. ಹಿಡಿದು ಕಟ್ಟಲೇಬೇಕು, ಅಟೆಂಡೆನ್ಸ್ ಕಟ್ಟಲೇಬೇಕು ನಾವು. ಕಟ್ಟಿದ್ದೀವಿ ಅದರಲ್ಲಿ. ಮಾಲೀಕರು ಹೇಳ್ತಾ ಇರೋದು, ಗಾರ್ಮೆಂಟ್ಸ್ ಎಲ್ಲ ಒಂದು ಸೆಟಪ್ ಆಗಬೇಕು ಅಂದರೆ ಕೆಲ ಸಮಯ ತೆಗೆದುಕೊಳ್ಳುತ್ತೆ, ಕೆಲ ವ್ಯತ್ಯಾಸ ಆಗಿರೋದು ನಿಜ, ನಾವು ಅದನ್ನು ಒಪ್ಕೊಳ್ತೇವೆ, ಅವ್ರಿಗೂ ಕೊಡುವ ಹಣ ಕೊಡ್ತೇವೆ, ಸ್ವಲ್ಪ ಸಮಾಧಾನ ಇರಬೇಕಲ್ವಾ ಅಂತಾರೆ. ಜೊತೆಗೆ ಈಗಾಗಲೇ ಅಲ್ಲಿಂದ ಕೆಲಸ ಬಿಟ್ಟವರು ಕೂಡ ಲೀಗಲ್ ಆಗಿ ರಾಜೀನಾಮೆ ಕೊಟ್ಟು 6 ತಿಂಗಳು ಕಳೆದ ಮೇಲೆ ಈ ರೀತಿ ಬಂದಿದ್ದಾರೆ ಅಂದರೆ ಇವರು ನಮಗೆ ತೊಂದರೆ ಕೊಡೋ ಉದ್ದೇಶದಿಂದಲೇ ಬಂದಿದ್ದಾರೆ ಎನ್ನುತ್ತಾರೆ ಅಲ್ಲಿನ ಮತ್ತೊಬ್ಬ ಸಿಬ್ಬಂದಿ. ಪೇಮೆಂಟ್ ಬರಂಗಿಲ್ಲ, ಅದ್ರಲ್ಲಿ ಬರ್ಬೇಕಾದ್ರೆ ಒಂದು 10 ಜನಕ್ಕೆ 15 ಜನ ಅಷ್ಟೇನಾ, ಅವರು ಎಲ್ಲ ಕಟ್ಕೊಂಡು ಜನ ಜಾಸ್ತಿ ಆಗಲಿ ಅಂತ ಬಂದಿದ್ದಾರೆ ಅಷ್ಟೇ. ಬೇಕಾದ್ರೆ ತೆಗೆಸ್ ನೋಡಿ, ಅಕೌಂಟ್ ಅಲ್ಲಿ ಅಷ್ಟು ಜನಕ್ಕಿಲ್ಲ ಪೇಮೆಂಟ್. ಮತ್ತೆ ಸ್ಟಾಫ್ ಗಳಿಗೆ ಯಾವ PF ಇಡಲಿಲ್ಲ, ಯಾವ ESI ಇಡಲಿಲ್ಲ. ಸ್ಟಾಫ್ ಗಳು ಸುಮಾರು ಬಂದಾರೆ, ಅವ್ರಿಗೆ ಯಾರಿಗೂ ಏನು ಇಡಲಿಲ್ಲ, ₹1 ಕೊಡ್ಬೇಕಾಗಿಲ್ಲ, ಸುಮ್ಮನೆ ಬಂದಿದ್ದಾರೆ. ಇವ್ರದ್ದು ಇಷ್ಟ ಆದರೆ ಇನ್ನು ಮಾಧ್ಯಮದ ಹೆಸರಲ್ಲಿ ಇವ್ರ ಸಮಸ್ಯೆ ಕೇಳೋಕೆ ಬಂದಿದ್ದ ಮತ್ತೊಬ್ಬ ವ್ಯಕ್ತಿಯ ವರಾತ ಅದೇನು ಅನ್ನೋದನ್ನ ಮಾಲೀಕರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಒಬ್ರು ಖಾಸಗಿ ಚಾನಲ್ ಯಾರೋ ಒಬ್ರು ಡವರ್ಸ್ ಬಿಟ್ಟಿರು, ಟೈಮ್ಸ್ ಏನೋ ಬರುತ್ತದೆ, ಅದೇನಾಗದು ನನಗೆ ಬಂದು ಒಬ್ರು ಧಮಕಿ ಹಾಕಿರು. ಅಲ್ಲೇ ಒಂದು 15 ದಿವಸ ಮುಂಚೆ. ಏನಂತ? ಅದೇ ನೀವು ಯಾರೋ ಒಂದು 55-60 ಜನ ಕೆಲಸ ಬಿಟ್ಟು ಹೋಗಿದಾರಂತೆ, ಅವ್ರಿಗೆ ಪೇಮೆಂಟ್ ಮಾಡಿಲ್ವಂತೆ. ಅವರೇನು ಹೇಳಿರೋ ಇವರೇನು ಕೇಳಿದ್ರು ಗೊತ್ತಿಲ್ಲ ಅಂತ ಮಾಹಿತಿ ಬಂತು. ಅವ್ರು ಏನು ಹೇಳಿದ್ರು ಅದನ್ನ ಹೇಳಿ. ಬಂತು ನನಗೆ ಬಂದಾಗ ನನಗೆ ನೋಡಪ್ಪ, ನನಗೆ ₹1 ಲಕ್ಷ ಕಾಸು ಕೊಟ್ಬಿಡು, ಅದು ಮುಚ್ಚಾಕ್ತೀನಿ ಹಂಗೆ ಹಿಂಗೆ ಅನ್ನೋ ಮಟ್ಟಕ್ಕೆ ಅಂದರು. ನಾನೇ ಮಾಡಿ, ನಿನಗೆ ಯಾಕಪ್ಪ $1 ಲಕ್ಷ ಕೊಡಬೇಕು, ನಾನು ಅಂಥದ್ದೇನು ಮಾಡಿದ್ದೀನಿ ತಪ್ಪು, ಅದೇ ಹೆಣ್ಮೇಲೆ ಕೊಡ್ಬೇಕು ಕೂಡ ಅಂದ್ಬಿಡು, ನಿನಗೆ ಯಾಕೆ ಕೊಡ್ಬೇಕು ಕಾಸು ಅಂತ ನಾನು ಅಂದೆ. ಹಂಗೆ ನೋಡ್ತೀರಾ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಅವ್ರದ್ದು ಎಲ್ಲೋದ್ರು ಇದೇ ಬೆದರಿಕೆ ಅಂತ ನನಗೆ ಗೊತ್ತಿಲ್ಲ. ಸುಮಾರು ಅವರೇ ಒಂದು 4-5 ಏನು ಮಾಡ್ತಾರಂತೆ, ಏನೋ ನಿನಗೆ ಹಂಗೆ ಮಾಡಿಸ್ಬಿಡ್ತೀನಿ ಹಿಂಗೆ ಮಾಡಿಸ್ಬಿಡ್ತೀನಿ ಅಂತ ಸ್ವಲ್ಪ ಧಮಕಿ ಹಾಕ್ಬಿಟ್ಟು ಹೋದ್ರು ನನಗೆ. ನೀವು ಕೇಳಬೇಕಿತ್ತು, ನಾನು ಇಷ್ಟು ಜನರಿಗೆ ಬದುಕು ಕೊಟ್ಟಿದ್ದೀನಿ, ನೀನು ಎಷ್ಟು ಜನಕ್ಕೆ ಏನು ಮಾಡಿದೀಯ ಅಂತ ಕೇಳಿ. ಅದೆಲ್ಲ ನೀವು ಕೊಟ್ಟಿದ್ದೀರಾ ಸರಿ, ಕೊಟ್ಟಿದ್ದ ನೀವೇನು ಮಾಡಿದ್ರೆ ಒಂದು 50-60 ಜನಕ್ಕೆ ಸಂಬಳನೇ ಕೊಟ್ಟಿಲ್ವಂತೆ ಅಂತ ಹೇಳ್ಬಿಟ್ಟು. ಆಯ್ತಾ, ವ್ಯತ್ಯಾಸ ಇದ್ರೆ ಇಲಾಖೆಯವ್ರು ಮಾಡ್ತಾರೆ ಅಂತ ಹೇಳಿದರು. ನಾನು ಹೇಳಿದೆ, ನನಗೆ HR ಇದ್ದಾರೆ, ಅದಕ್ಕಾದ GM ಇದ್ದಾರೆ, ಅದು ಗಾರ್ಮೆಂಟ್ಸ್ ಎಲ್ಲ ಇವರು ಪ್ರೊಡಕ್ಟ್ ಇದ್ದಾರೆ, ಅದಕ್ಕೆ ಬಿಟ್ಟು ಮಾಡ್ಕೊಡ್ತಾರೆ ಅವ್ರು. ಅದರಿಂದ ತಪ್ಪ ನನಗೂ ನಿನಗೇನು ಸಂಬಂಧ? ಕಾರ್ಮಿಕರಿಗೆ ಅನ್ಯಾಯ ಆದರೆ ನೀವು ಅವನಿಗೆ ಲಂಚ ಯಾಕೆ ಕೊಡ್ಬೇಕಂತೆ? ಲಂಚ ಯಾಕೆ ಕೊಡ್ಬೇಕು ನಾನು? ಅದಕ್ಕೆ ಕೇಳೋದಕ್ಕೆ ಅದನ್ನ ಕರ್ಕೊಂಬಂದವ್ರನ್ನ ಈಗಲವರೆಲ್ಲ ಅವರು ಆಗ ಕೆಲಸ ಬಿಟ್ಟು 5-6 ತಿಂಗಳ ಮೇಲಾಗೈತೆ. ಪಾಪ ಅವರು ಯಾವುದು ನಮ್ಮ ಹೆಣ್ಮಕ್ಳುಗಳು ಆ ಥರ ಬರೋಂಥವ್ರು ಅಲ್ಲ. ಏನು ಕಾರಣಕ್ಕೆ ಬಿಟ್ಟಿದ್ದಾರೆ ಅಷ್ಟು ಜನ? ಏನು ಕಾರಣ ಅಂತಂದರೆ ಅವ್ರನ್ನ ESI PF ಕಟ್ಟಿರಲಿಲ್ಲ. ನಮ್ದು ಸ್ವಲ್ಪ ಏನಾಯಿತು, ಬರ್ಡನ್ ಆಯಿತು ಫ್ಯಾಕ್ಟ್ರಿ. ಬರ್ಡನ್ ಆಯ್ತು ಅಂದರೆ 6 ತಿಂಗಳ ಒಂದೂವರೆ ವರ್ಷ ನಾವೇನು ಮಾಡೋಕ್ಕೆ ಆಗಲ್ಲ. 6 ತಿಂಗಳ ನಂತರ ವಾಪಸ್ ಬಂದಿರೋದ ಈಗ? ಅಲ್ಲ, 6 ತಿಂಗಳ ನಂತರ ವಾಪಸ್ ಬಂದಿರೋದು. ಹೌದು ಸತ್ಯ. ನಾವೇನು ಮಾಡ್ತೀವಿ, ಒಂದು 6 ತಿಂಗಳು ವರ್ಷ ಅದನ್ನೇನು ಫ್ಯಾಕ್ಟ್ರಿ ಹೊಸ ಫ್ಯಾಕ್ಟ್ರಿ ಕುದುರಿಸ್ಬೇಕಾದ್ರೆ ಒಂದು 6 ತಿಂಗಳಿಂದ ವರ್ಷ ಬೇಕೇ ಬೇಕು. ನಾವು ಟೈಮ್ ತಗೊಂಡಿದ್ದೀವಿ, ಕಟ್ತೀವಿ ಟೈಮ್ ತಗೊಂಡಿದ್ದೀವಿ. ಅವ್ರ ಟೈಮ್ ಕೊಡಲ್ಲ ಅಂತ ಯಾವತ್ತೂ ಕಟ್ಟಲ್ಲ ಅಂತ ಯಾವತ್ತೂ ಕೂಡ ಹೇಳೋಕ್ಕೂ ಬರಲ್ಲ. ಹಿಡಿದು ಕಟ್ಟಲೇಬೇಕು, ಅಟೆಂಡೆನ್ಸ್ ಕಟ್ಟಲೇಬೇಕು ನಾವು. ಕಟ್ಟಿದ್ದೀವಿ ಅದರಲ್ಲಿ. ಆಯಿತು, ಅವರಿಗೆ ಸಂಬಳ ಕೊಟ್ಟಿಲ್ಲ ಅಂದರೆ ಸಂಬಳ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿ. ಅದು ಬಿಟ್ಟು ನೀವು ಮುಚ್ಚಾಕ್ತೀನಿ ದುಡ್ಡು ಕೊಡಿ ಅನ್ನೋದು ಅದೆಲ್ಲ ಏನು? ಅದೆಲ್ಲ ಬಂದ್ ಮಾಡಿರೋದು. ಅದಕ್ಕೆ ನನಗೆ ಬೇಜಾರಾಯಿತು. ಪ್ರತಿಭಟನೆ ಮಾಡಿಸಿರಲ್ಲ, ಜೋರ ಕರ್ಕೊಂಬಂದು. ಪ್ರತಿಭಟನೆ ಸುಮಾರು ಜನ ಕರ್ಕೊಂಬಂದು ಒಂದು 40-50 ಜನ ಪ್ರತಿಭಟನೆ ಮಾಡಿಸಿರು. ಸಿಗಾಪಟ್ಟೆ ಎಲ್ಲ ವೈರಲ್ ಮಾಡಿಸಿರು. ಹಂಗೆ ಮಾಡ್ಬಿಟ್ಟು ತಿರ್ಗಾ ಫೋನ್ ಮಾಡಿರು ನನಗೆ. ಏನಂತ ನೋಡಿ, ಈಗಲೂ ಫೇಸ್ಬುಕ್ಕಲ್ಲಿ ಹಾಕಲ್ಲ, ಕೊಡು ಕಾಸು ಹಂಗೆ ಅಂತ. ತಗೊಳ್ರಪ್ಪ, ಮಾಲೀಕರು ಸಿಬ್ಬಂದಿಗೇನೋ ಅನ್ಯಾಯ ಮಾಡಿಬಿಟ್ಟವ್ರಂತೆ. 1 ಲಕ್ಷ ಕೊಟ್ಬಿಟ್ರೆ ಅದನ್ನೆಲ್ಲ ಮುಚ್ಚಾಕಿ ತಿಪ್ಪೆಯಲ್ಲಿ ಗೊಬ್ಬರ ಮಾಡ್ತಾನಂತೆ. ಇಂಥ ಅಡಬೆಗಳಿಂದಲೇ ಮಾಧ್ಯಮಗಳಿಗೂ ಕೆಟ್ಟ ಹೆಸರು. ಇಷ್ಟಾದ್ಮೇಲೆ ಈ ನೊಂದ ಸಿಬ್ಬಂದಿ ಕ್ಷೇತ್ರದ ಶಾಸಕ ಸುರೇಶ್ ಗೌಡ್ರ ಬಳಿ ನ್ಯಾಯ ಕೇಳಲು ಹೋಗಿದ್ದಾರೆ. ಅಲ್ಲೇನು ನಡೀತು ಅನ್ನೋದನ್ನ ನೀವೇ ನೋಡಿ.
ಹೆಣ್ಮಕ್ಳುಗಳ ಕಷ್ಟ ನನಗೆ ಗೊತ್ತಿದೆ ತಾಯಿ. ನನಗೂ ಹೆಣ್ಮಕ್ಳಿಗೆ ಅವರು ರೆಸ್ಪೆಕ್ಟ್ ಕೊಟ್ರೆ ಏನೋ ತಾಳ್ಮೆ ಕೇಳ್ಬೋದು ಸರ್. ಅವ್ರು ಎಷ್ಟು ಹೋಗಿರೋದ್ರಲ್ಲೇ ಡೋರ್ ಒಳಗಡೆ ಚೌಕ ಹಾಕೊಂತಾರೆ. ಇನ್ನೇನು ರೆಸ್ಪೆಕ್ಟ್ ನೀವು ಹೇಳಿದ್ರಿ ಗಾರ್ಮೆಂಟ್ಸ್ ಅವ್ರು ಲಾಸ್ ಮಾಡ್ಕೊಂಡಿದ್ರು, ಅದೆಲ್ಲ ಬರೀ ಸುಳ್ಳು ಸರ್. ಅವ್ರು ಯಾರಿಂದ ಲಾಸ್ ಆಗಿಲ್ಲ, ಲಾಸ್ ಮಾಡ್ಕೊಂಡಿರೋದು. ಅವ್ರು ಯಾರನ್ನ ಅವ್ರಿಗೆ ಗೊತ್ತಿಲ್ಲ, ಇಂಡಸ್ಟ್ರಿಯಲ್ ಏನು ಗಾರ್ಮೆಂಟ್ಸ್ ಅಂತ ಗೊತ್ತಿಲ್ಲ. ಅವರು ಹಿಂಗೆ ಕೆಲಸ ಏನು ಕರ್ಕೊಂಬಂದಿರೋದು ಹಿಂಗೆ ಮಾಡಿಸ್ತೀವಿ ಅಂತ ಅವ್ರು ಎತ್ಕೊಂಡೋಗಿರೋದು. ಒಬ್ರು 1 ಕೋಟಿ ಎತ್ಕೊಂಡೋದ್ರಂತೆ, ಇನ್ನೊಬ್ರು ಯಾರೋ ಅವರೇ ಹೇಳಿರೋದು ಹಿಂಗೆ ಎತ್ಕೊಂಡೋದ್ರಂತೆ. ಮೊದಲೇ ರೊಚ್ಚಿಗೆದ್ದಿದ್ದ ಮಂದಿ ಶಾಸಕರ ಮುಂದೆ ಒಂದೇ ಉಸಿರಿಗೆ ಅವರಿಗೆ ಮಾತನಾಡಲು ಅವಕಾಶ ನೀಡದಂತೆ ತಮ್ಮ ಅಹವಾಲು ಹೇಳ್ಕೊಂಡ್ರು. ಆಗ ಸಮಾಧಾನವಾಗಿ ವರ್ತಿಸಿರುವ ಶಾಸಕರ ನಡೆ ಮೆಚ್ಚುವಂತಹದ್ದು. ಅದೇನು ಅನ್ನೋದನ್ನ ನೀವೇ ನೋಡ್ಬಿಡಿ. ಏನೋ ನಿಮ್ಗೆಲ್ಲ ಒಂದು ಉದ್ಯೋಗ ಕೊಟ್ಟಿದ್ರು, ಪಾಪ ಏನೋ ಮಾಡ್ತಿದ್ರೆ ಸರ್ ಕೇಳಕ್ ಹೋದ್ರೆ ಇವಾಗ 1 ವರ್ಷನೇ PF ಸಮಾಧಾನವಾಗಿ ಮಾತಾಡ್ಬೇಕು. ಸಮಾಧಾನವಾಗಿ ಆಯ್ತಮ್ಮ, ನಾನು ಮಾತಾಡ್ತೀನಿ, ಪಾಲನೇತ್ರವಾಗಿ ಮಾತಾಡ್ತೀನಿ, ಏನೋ ಸೆಟ್ಲ್ ಮಾಡಪ್ಪ. ನಾವು ನೀವೇ ಕೇಳ್ರಿ ಅಂತ ಕೇಳ್ತಾ ಇಲ್ಲ, ಬೇರೆ ಕಡೆ ಒಬ್ಬ MLA ಆಗಿ ಮಾತಾಡ್ತೀನಿ ಅಂತ ಹೇಳ್ತೀನಿ, ಸಾಲು ಮಾಡಪ್ಪ. ಗಾರ್ಮೆಂಟ್ಸ್, ಕಾಸ್ಟ್ಯೂಮ್ಸ್ ಆ್ಯಂಡ್ ಟೈಲರಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲಿ ಝೋನ್ 1, ಝೋನ್ 2, ಝೋನ್ 3 ಅಂತ ಮಾಡಿದ್ದೀವಿ ಸರ್. ಝೋನ್ 1 ಅಂದರೆ ಬೆಂಗಳೂರು ಸಿಟಿಗೆ ಬರುತ್ತೆ ಸರ್. ಝೋನ್ 2 ಅಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್. ಇದೇನು ಬರ್ತದೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್? ಇವ್ರದ್ದು ಮಳ್ಳೂರು ಅಂದರೆ ಇದು ಗ್ರಾಮ ಪಂಚಾಯತ್ ಲಾಸ್ಟ್ ಝೋನ್ ಬರುತ್ತೆ ಸರ್. ಲಾಸ್ಟ್ ಒಂದು ಬಂದರೆ ಇದು ಕ್ಯಾಟಗರಿ ಇರುತ್ತೆ ಸರ್. ಇದನ್ನು ಹೈಲಿ ಸ್ಕಿಲ್ಡ್ ಇರ್ತದೆ, ಸ್ಕಿಲ್ಡ್ ಇರ್ತದೆ ಸರ್. ಹೈಲಿ ಸ್ಕಿಲ್ಡ್ ಇದ್ದರೆ 13,180 ಸರ್. ಸ್ಕಿಲ್ಡ್ ಇದ್ದರೆ 13,050 ರೂಪಾಯಿ 22 ಪೈಸೆ ಸರ್. ಸೆಮಿ ಸ್ಕಿಲ್ಡ್ ಇದ್ದರೆ 12,780 ಈ ಥರ ಇದು ಏನೇನು ಡೆಸಿಗ್ನೇಷನ್ ಇದೆ ಅದ್ರ ಮೇಲೆ ನಾವು ಓಕೆ. ಈಗ ಇವರೆಲ್ಲ 1.5 ವರ್ಷದಿಂದ ಕೆಲಸ ಮಾಡ್ತಿದ್ರಂತೆ. ಈಗ 1 ತಿಂಗಳಿಂದ ನಾವು ಸಂಬಳ ಕೊಟ್ಟಿದ್ವಂತೆ. ಆಮೇಲೆ PF ಪ್ರಾವಿಡೆಂಟ್ ಫಂಡ್ ಇದೆಯಲ್ಲ, ಇದನ್ನ ಇವ್ರ ಕಟ್ ಮಾಡಿದ್ದಾರೆ. ಆದರೆ ಅಲ್ಲಿ ಪ್ರಾವಿಡೆಂಟ್ ಫಂಡ್ ಆಫೀಸ್ಗೆ ಹೋದಾಗ ಕೊಟ್ಟಿಲ್ಲ, 1 ವರ್ಷ ಏನೋ ಕಟ್ಟೇ ಇಲ್ಲ ಅಂತೆ. ವಾಟ್ ಇಸ್ ದ ಪ್ರೊಸೀಜರ್ ಸರ್? ಅದು ESI ಮತ್ತು PF 2 ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಸರ್. ಅವ್ರಿಗೆ ನಾವು ಲೆಟರ್ ಬರೀತೀವಿ ಸೊ ಅವ್ರು ಏನಂತ ಅದು PF ಕಟ್ಟಿಲ್ಲ ಅಂದರೆ ರಿಕವರಿ ಮಾಡ್ಕೊಂಡು ಸರ್. ರಿಕವರಿ ಮಾಡ್ಕೊಂಡು ಅವ್ರದ್ದೇನು ಅಲ್ಲ, ಎಲ್ಲ ಅರ್ಜಿ ಕೊಡ್ಬೇಕಾ? ನಿಮ್ಗೆ ಇಷ್ಟೆಲ್ಲ ಅರ್ಜಿ ಕೊಡ್ಬೇಕಾ? ಇಲ್ಲ ಸರ್, ಇವರು ಒಂದು ಕಂಪ್ಲೇಂಟ್ ನಮ್ಮ ಹತ್ರ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅಂದ್ರೆ ಇಷ್ಟೆಲ್ಲ ಈಗ ಇಲ್ಲ, ಇವರು ಎಲ್ಲ ಸೈನ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ ಸರ್. ಇನ್ನೂ ಒಂದು 15-20 ಜನ ಕೊಟ್ಟಿದ್ದಾರೆ ಸರ್. ನಮ್ಮ ಪ್ರೊಸೀಜರ್ ಏನಂತ ಅಂದ್ರೆ, ಪ್ರಾವಿಡೆಂಟ್ ಫಂಡ್ ESI ಕೇಂದ್ರ ಸರ್ಕಾರ ಬರುತ್ತೆ. ಅದಕ್ಕೆ ಲೇಬರ್ ಮಿನಿಸ್ಟರ್ ಬಂದು ಶೋಭಾ ಕರಂದ್ಲಾಜೆ, ನಮ್ಮ ಸ್ಟೇಟ್ನವರೇ, ನಮಗೆ ತುಂಬಾ ಪರಿಚಯ ಇರೋರು ಕೂಡ. ಅಲ್ಲಿ ಏನಂತ ಅಂದ್ರೆ, ಇದು ESI ಮತ್ತೆ PF ಸೆಂಟ್ರಲ್ ಗೌರ್ಮೆಂಟ್ ಇರಲ್ಲ. ಸಂಬಳದಲ್ಲಿ ನಿಮ್ದು ಎಷ್ಟು ಹಿಡಿತಾರೆ? 100 ರೂಪಾಯಿ ಹೇಳಿದ್ರೆ ಅವ್ರು 100 ರೂಪಾಯಿ ಕೊಡ್ಬೇಕಂತ ಕಾನೂನು. ಈಗ ನಿಮ್ದೆಲ್ಲ ಎಷ್ಟು ಹಿಡಿತಿದ್ರು PF? ತಿಂಗಳಿಗೆಲ್ಲ ಈ ತರ ಇಟ್ಟಿದ್ದಾರೆ. ಅವ್ರು 1 ಮಂತ್ ಅಷ್ಟೇ ಕಟ್ಟಿರೋದು, ಕಟ್ಟಿಲ್ಲ ಸರ್. ಅದನ್ನ ಅವರು PF ಕಟ್ಟೋದು ಬೇಡ ಸರ್, ನಮಗೆ ಡಬಲ್ ಬೇಡ. ಅವ್ರ ನಂಬಿಕೆ ಇಲ್ಲ ಸರ್, ನಂಬಿಕೆ ಇಲ್ಲ ಸರ್ ಅವ್ರಿಗೆ. ಅದಕ್ಕೆ ಏನಂದ್ರೆ ಅವ್ರು ಕಟ್ಟೋದಕ್ಕೂ ನಮ್ ಕಟ್ತಾರೆ ಅಂತ ನಂಬಿಕೆ ಇಲ್ಲ ಸರ್. ಅವರು ಎಲ್ಲ ಬರೀ ಸುಳ್ಳೆ ಅವ್ರು ಹೇಳ್ತಾ ಇರೋದು. ಅದಕ್ಕೆ ನಮಗೆ ಕೈಗೆ ಕೊಡ್ತೀವಿ ಸರ್, ಕ್ಯಾಶೇ ಕೊಡ್ತೀವಿ ಸರ್. ಅದು ರೂಲ್ ಅದೇ ಏನ್ರಿ? ವಾಟ್ ಇಸ್ ದ ರೂಲ್? ಏನು ಹೇಳುತ್ತೆ PF? ಸರ್ ಅದು PF ಆಪ್ಷನ್ ರಿಕವರಿ ಮಾಡ್ಕೊಂತಾರೆ. ಪೆನಾಲ್ಟಿ ಅವನ್ನ ಕಡೆಯಿಂದ ರಿಕವರಿ ಮಾಡಿ ಇವ್ರ ಅಕೌಂಟ್ ಇರುತ್ತೆ PF ಅಕೌಂಟ್ ಜಮಾ ಮಾಡ್ತಾರೆ. ಅದಿಬ್ರು ಓನರು ಪ್ಲಸ್ ಇವ್ರದ್ದು ಇವಾಗ ಕಟ್ಟಿರೋದು ಇವ್ರದ್ದೆಲ್ಲ 1,000, 1,500, 10 ತಿಂಗಳು 1 ವರ್ಷ ಕಟ್ಟಿದ್ದಾರೆ. ಇವ್ರಿಗೆ ಹತ್ತತ್ರ 1,500 ಅಂತ ಹೇಳಿದ್ರೆ 10 ತಿಂಗಳಿಗೆ ಅಂತ ಅಂದ್ರೆ 15,000 ರೂಪಾಯಿ ಆಯ್ತು ಒಬ್ಬೊಬ್ರಿಗೂ. ಇವ್ರು ಕಟ್ಟಿರೋದು, ಅವ್ರು ಕಟ್ಟಿರೋದು 15,000 ಕೊಡ್ಬೇಕಲ್ಲ, ಒಟ್ಟು 30,000 ರೂಪಾಯಿ ಬರಬೇಕು. ಇಲ್ಲಮ್ಮ, ನೀನೇನ್ ಗೊತ್ತಾ, ಕಾನೂನು ಪ್ರಕಾರನೇ ಹೋರಾಟ ಮಾಡೋದು. ಕೇಳಿ, ಅದು ಲೈಸೆನ್ಸ್ ಇಲ್ಲ ಸರ್. ಅದು ಅವರು 23ನೇ ವರ್ಷದಲ್ಲಿ ಕಂಪನಿ ಓಪನ್ ಮಾಡಿರೋದು. 23ನೇ ತಿಂಗಳಲ್ಲಿ 23ನೇ ವರ್ಷದಲ್ಲಿ 2023 ಅಲ್ಲಿ 23ನೇ ವರ್ಷ ಅಲ್ಲ, 2023 ಇಸ್ವಿಲಿ ಅಂತ ಹೇಳಪ್ಪ. ಅವಾಗ ಓಪನ್ ಆಗಿರೋದು. ಅವರು PF ಇದನ್ನ ತೋರಿಸ್ತಾ ಇರೋದು ಹೋದ ಜನವರಿಯಿಂದ. ಹೋದ ಜನವರಿಯಿಂದ ಅದು ಒಂದು ಹೋದ ಜನವರಿ ಮಾತ್ರ ಕಟ್ಟಿದ್ದಾರೆ. ಮಿಕ್ಕಿದ ಇನ್ಕ್ಲೂಡ್ ಆಯ್ತಲ್ಲ ಸರ್, ಅದನ್ನ ಕೈಗೆ ಕ್ಯಾಶ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ತರ ರೂಲ್ಸ್ ಇದೆಯಾ ಸರ್ ನಿಮ್ಮಲ್ಲಿ? ರೂಲ್ಸ್ ಇಲ್ಲ, ರೂಲ್ಸ್ ಒಂದೇ ಎಲ್ಲರಿಗೂ, ಇಡೀ ದೇಶದಲ್ಲಿ. ಡೇ 1 ಇಂದ ನಾವು ಕಂಪನಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಅವ್ರು ನಮಗೆ ತೋರಿಸ್ತಾ ಇರೋದು ಜನವರಿ. ಅವ್ರು ಹೇಳ್ತಿರೋದೇನು, ಕಟ್ಟಕ್ ಹೋಗ್ತಾ ಇದೀವಿ, ಅಲ್ಲಿ ಕಟ್ಟಿಸ್ಕೊಂತ ಆಯ್ತಪ್ಪ, ಈಗ
ಆಗಿದೆ ಸರ್, ಅದು ಈಗ ಒಂದ್ ನಿಮಿಷ, ಕಟ್ಟಕ್ ಆಗ್ತಾ ಇಲ್ಲ. ಈಗ ಎಷ್ಟು ಜನ ನೀವು ಕೆಲಸ ಮಾಡ್ತೀರಿ, ಎಷ್ಟು ಜನ 10 ತಿಂಗಳು 8 ತಿಂಗಳು 6 ತಿಂಗಳು ಮಾಡಿ ನಿಮ್ PF ಹಣ ಇಟ್ರಿ, ಇಷ್ಟು ಜನನು ಒಂದು ಅರ್ಜಿ ಬರೆದು ನಿಮ್ಮ ಲೇಬರ್ ಆಫೀಸರ್ ಕೊಡಿ. ಕೇಳಿಸ್ಕೊಂಡ್ರಮ್ಮ? ಕೇಳಿಸ್ಕೊಂಡ್ರ? ನೀವು ಅವ್ರು ಕೊಡ್ಲಿ ಮಾಡ್ಲಿ ಖಂಡಿತ ಇಸ್ಕೊಳಕ್ ಆಗಲ್ಲ ಅವ್ರ ಕೈಯಲ್ಲಿ. ನೀವೇನ್ ಮಾಡ್ಬೇಕು, ಕಾನೂನು ಪ್ರಕಾರನೇ ಹೋರಾಟ ಮಾಡ್ಬೇಕು. ನಾನೊಬ್ಬ ಲಾಯರ್ ಅಪಾಯಿಂಟ್ ಮಾಡ್ತೀನಿ. ಇವ್ರ ಸಮಸ್ಯೆಯನ್ನು ಸಮಾಧಾನವಾಗಿ ಕೇಳಿಸಿಕೊಂಡ ಶಾಸಕರು ಗಾರ್ಮೆಂಟ್ಸ್ ನಡೆಸಲು ಮಾಲೀಕನ ಕಷ್ಟದ ಜೊತೆಗೆ ನೀವು ಸಹಕಾರ ನೀಡಬೇಕು, ನಾನು ಬೇರೆ ರೀತಿಯೆಲ್ಲ ನಡ್ಕೊಳ್ಳಲ್ಲ, ಕಾನೂನು ರೀತಿ ನಿಮಗೆ ಸಹಕಾರ ನೀಡ್ತೇನೆ ಎನ್ನುವ ಮೂಲಕ ಒಳ್ಳೆತನ ಮೆರೆದಿದ್ದಾರೆ. ಇನ್ನು ಮಾಲೀಕರ ಪತ್ನಿ ವಿಜಯಕುಮಾರಿ ಘಟನೆ ಬಗ್ಗೆ ಮಾತನಾಡಿದ್ದು ಹೀಗೆ. ಫಸ್ಟು ನಾವೇನೋ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಫಸ್ಟ್ ಆ ಕೆಲಸ ನಮಗೆ ಗೊತ್ತಿರಬೇಕು, ಆಮೇಲೆ ನಾವು ಕೆಲಸದವ್ರ ಹತ್ರ ಮಾಡಿಸ್ಬೇಕು. ಇದು ನನಗೆ ನಮ್ಮ ಯಜಮಾನರು ಕಲಿಸ್ಕೊಟ್ಟಿದ್ದಂಥ ಒಂದು ರೀತಿ. ಹಿಂಗಾಗಿ ನಾನು 20 ವರ್ಷ ಆಗಿ ಬೈರ್ಸಂದ್ರಕ್ಕೆ ಬಂದು 20 ವರ್ಷದಿಂದನೂ ತೋಟದ ಕೆಲಸ ಆಗಲಿ, ಇಟ್ಕೆ ಫ್ಯಾಕ್ಟ್ರಿ ಕೆಲಸ ಆಗಲಿ, ಪ್ರತಿಯೊಂದು ಕೆಲಸನೂ ಅಷ್ಟೇ ಅವ್ರು ನನಗೆ ಕಲಿಸ್ಕೊಟ್ಟು ಪಾಠ ಅದು. ನಾನು ಫಸ್ಟಿಗೆ ಕೆಲಸ ಕಲಿಬೇಕು, ಆಮೇಲೆ ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಬೇಕು. ಯಾಕೆ ನನಗೆ ಅದು ಗೊತ್ತಿರಬೇಕು ಕೆಲಸನ, ಅವಾಗ ಅವ್ರ ಕೈಲಿ ಕೆಲಸ ಮಾಡ್ಸೋಕೆ ಒಳ್ಳೇದಾಗುತ್ತೆ ಅನ್ನೋದನ್ನು ಅವ್ರು ಕಲಿಸ್ಕೊಟ್ಟು ಪಾಠ. ಹಂಗಾಗಿ ನಾನು ಅದನ್ನೇ ರೂಢಿ ಮಾಡ್ಕೊಂಡು ಬಂದಿದ್ದೆ. ಈ ಗಾರ್ಮೆಂಟ್ಸಲ್ಲಿ ಕೂಡ ಅದನ್ನೇ ಕೆಲಸನ ಮಾಡಿದ್ದೀನಿ ಅಷ್ಟೇ. ಬೆಳಗ್ಗೆ ಎದ್ದರೆ ಸಂಜೆ ತನಕ, ಬೆಳಗ್ಗೆ 8:30ಗೆ ಬಂದರೆ ಸಾಯಂಕಾಲ 8:30 ತನಕ ಗಾರ್ಮೆಂಟ್ಸಲ್ಲೇ ಇರ್ತಿದ್ದೆ. ಚಿಕ್ಕ ಪುಟ್ಟ ಯಾವನ ಆಲ್ಟ್ರೇಷನ್ ಬಿಟ್ಟೋದ ಆಲ್ಟ್ರೇಷನ್ ಮಾಡಿಕೊಂಡು, ಮತ್ತು ಯಾವನ ಪೀಸ್ ಪೆಂಡಿಂಗ್ ಇದ್ದರೆ ಪೀಸ್ ಪೆಂಡಿಂಗ್ ಮಾಡಿಕೊಂಡು ನಾನು ಗಾರ್ಮೆಂಟ್ಸಿಗೆ ಬಂದು ಇಲ್ಲಿ ಕೆಲಸ ಕಲಿತು ಕೆಲಸನ ಮಾಡಿ ಮನೆಗೆ ಹೋಗ್ತಾ ಇದ್ದವಳು ನಾನು. ಹಂಗಾಗಿ ವರ್ಕರ್ಸ್ ಕಷ್ಟ ಸುಖನೂ ನನಗೆ ಗೊತ್ತು. ನಾನು ಓನರ್ ಅಲ್ಲ, ಲೇಬರ್ ಅನ್ನೋ ಲೆಕ್ಕದಲ್ಲೂ ಕೆಲಸ ಮಾಡಿದ್ರಿ? 100% ಮಾಡಿದ್ದೀನಿ. ಅವ್ರ ಕಷ್ಟ ಸುಖಗಳಲ್ಲಿ ನೀವು ಭಾಗಿಯಾಗ್ತಾ ಇದ್ರಿ? ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೀನಿ. ಏನಂತಂದರೆ ಪ್ರತಿಯೊಬ್ಬನು ವರ್ಕರ್ಸ್ ಥರ ನೋಡಿಲ್ಲ, ನನ್ನ ಮನೆ ಮಗಳ ಥರ ನೋಡಿ ಅವರನ್ನು ಕಾಪಾಡಿದ್ದೀವಿ. ಅದಂತೂ 100% ಸತ್ಯ. ಯಾರು ಬೇಕಾದ್ರೂ ಹೇಳ್ತಾರೆ. ಈಗ ಒಂದು 500 ಜನ ಇದ್ದಾರೆ ಈಗಲೂ. ಓಕೆ, ಇವ್ರು ಯಾಕೆ ಆ ರೀತಿ ಮಾಡಿದ್ರು ಅಂತ ಅದನ್ನು ಅವ್ರನ್ನೇ ಕೇಳಬೇಕು. ಇವ್ರು ಯಾಕೆ ಆ ಥರ ಮಾಡಿದ್ರು? ನಿಮಗೇನು ಸಂಶಯ ಅಂತ? ನಮಗೆ ಸಂಶಯ ಅಂತಂದರೆ ನೋಡಿ, ಹೇಳ್ದಂಗೆ ನಾನು ಇಷ್ಟು ಜನ ಬಿಟ್ಟೋದು ಹೆಣ್ಮಕ್ಳು ಇವತ್ತು ನಮ್ಮನ್ನು ಹೊರಗಡೆ ಸಿಕ್ತಾಗ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತೇವೆ. ಮೇಡಮ್ ಚೆನ್ನಾಗಿದ್ದೀರಾ, ಚೆನ್ನಾಗಿ ನಡೀತಿದೆಯಾ ಫ್ಯಾಕ್ಟ್ರಿ ಅನ್ನೋ ಒಂದು ವಿಶ್ವಾಸದಲ್ಲೇ ಮಾತಾಡಿಸ್ತಾರೆ ಹೊರತು ನಮ್ಮನ್ನು ಯಾರು ಬೆಟ್ಟು ಮಾಡಿ ಇದು ಮಾಡೋ ಅಂಥ ಸ್ಥಿತಿಲಿ ಯಾವ ಹೆಣ್ಮಕ್ಳು ಹೋಗಿಲ್ಲ. ಈ ಹೆಣ್ಮಕ್ಳು ನಮಗೆ ರಾಜೀನಾಮೆ ಇದ್ದಕ್ಕಿದ್ದಂಗೆ ಸ್ಟ್ರೈಕ್ ಮಾಡೋರು, ಸ್ಟ್ರೈಕ್ ಮಾಡಿ ರಾಜೀನಾಮೆ ಕೊಟ್ಟು ಹೋದವರು. ನಮಗೆ ಸ್ಯಾಲ್ರಿನೂ ಬೇಡ, ESI PF ನೀವು ಕಟ್ಟಿದ್ರೆ ಕಟ್ಟ್ರಿ, ಬಿಟ್ಟರೆ ಬಿಡಿ, ಸ್ಯಾಲ್ರಿ ಬೇಡ. ಎಷ್ಟು ಹೆಣ್ಮಕ್ಳು ಮೇಡಮ್ ಹಂಗೆ ಮಾಡಿರೋದು? ಸುಮಾರು ಒಂದು 60 ಜನ ಹೆಣ್ಮಕ್ಳು ಹೋದ್ರು. 60 ಜನ. ಅದರಲ್ಲಿ ಕೆಲವರು ನೋಟಿಸ್ ಫೀಡ್ ಮಾಡೋದ್ರು. ಇವರು ಇವಾಗ ಏನು ಸ್ಟ್ರೈಕ್ ಮಾಡಿದ್ದಾರೆ ಅವ್ರು ನೋಟಿಸ್ ಫೀಡ್ ಮಾಡಿಲ್ಲ, ಹಾಗೆ ಹೋಗಿದ್ದಾರೆ. ಹಾಗೆ ಹೋಗಿ ನಮಗೆ ಬರ್ಕೊಟ್ಟು ಹೋಗಿದ್ದಾರೆ. ನಮಗೆ ನಿಮ್ಮಿಂದ ಯಾವುದೇ ಸೌಲಭ್ಯನೂ ಬೇಡ, ನಾವು ಹೋಗ್ತಾ ಇದ್ದೀವಿ ಆಚೆ ಅಂತ ಬರ್ಕೊಟ್ಟು ಹೋಗಿರೋ ರೆಕಾರ್ಡ್ಸ್ ಕೂಡ ಇದೆ ನಮ್ಮ ಹತ್ರ. ಅದಿದೆ. ನೇರವಾಗಿ ಬಂದು ಹೇಳ್ಬೋದಲ್ಲ ಮೇಡಮ್ ತಪ್ಪುಗಳಿದ್ರೆ? ಆ ಧೈರ್ಯ ಬೇಕಲ್ವಾ, ಅದು ಬೇಕು, ಧೈರ್ಯ ಬೇಕು. ಇದು ಕಳ್ಳರು ಬದುಕಾಗುತ್ತೆ ಒಂಥರ. ಹೌದು, ಇದನ್ನ ಹಂಗಂತಾನೆ ಹೇಳ್ಬೇಕು. ಈಗ ನಾನು ತಪ್ಪು ಮಾಡಿದ್ದೀನಿ ಅಂದ್ರೂ ಹೌದು ನಾನು ಮಾಡಿದ್ದೀನಿ ತಪ್ಪು, ಇಲ್ಲ ತಪ್ಪಾಯಿತು ಅನ್ಬೇಕು, ಇಲ್ಲ ನಾನು ತಪ್ಪು ಮಾಡಿದ್ದೆ ಸರಿ ಅನ್ಬೇಕು. ಅವೆರಡು ಧೈರ್ಯನೂ ಇಲ್ಲ ಅಂದಮೇಲೆ ವೇಸ್ಟ್ ಅದು. ನಾವು ಗಾರ್ಮೆಂಟ್ಸ್ ಶುರು ಮಾಡಿದಾಗಿನಿಂದಲೂ ಕಾಣದ ಕೈಗಳು ನಮಗೆ ಸಾಕಷ್ಟು ತೊಂದರೆ ಕೊಡ್ತಾ ಬಂದಿವೆ. ಆದರೆ ಭಗವಂತನ ಶಕ್ತಿಯಿಂದ ನಾವು ಅದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಕಾಯಕ ಮುಂದುವರಿಸಿದ್ದೇವೆ. ಅಂಥವರೆಲ್ಲ ನಮ್ಮನ್ನೇನೂ ಮಾಡೋಕ್ಕಾಗಲ್ಲ, ನಾವು ಯಾವುದೇ ಅಕ್ರಮ ಅನ್ಯಾಯ ಮಾಡಲ್ಲ, ಇದಕ್ಕೆಲ್ಲ ಭಗವಂತನೇ ಉತ್ತರ ಕೊಡ್ತಾನೆ ಅಂತಾರೆ. ಅದೇನೇ ಇರಲಿ, ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅನ್ನೋ ಥರ ಇವ್ರಿಗೂ ಇದೆಲ್ಲ ಇರಬಹುದು. ಈಗ ಕೆಲಸ ಬಿಟ್ಟ ಮಂದಿಗೆ ಏನು ಕೊಡಬೇಕು ಅದನ್ನೆಲ್ಲ ಸೆಟ್ಲು ಮಾಡಿ ಗಾರ್ಮೆಂಟ್ಸ್ ಮುಂದುವರಿಸುವ ಸಾಹಸ ಮಾಡಲಿ. ಗ್ರಾಮೀಣ ಭಾಗದ ಬಡ ಹೆಣ್ಮಕ್ಕಳ ಬದುಕಿಗೆ ಆಶ್ರಯ ಆಗಲಿ ಅನ್ನೋ ಸದಾಶಯದೊಂದಿಗೆ ಎಪಿಸೋಡ್ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಅಂಜಲಿ ಹೆಂಗಿದೆ ಅಮ್ಮ? ಗಾರ್ಮೆಂಟ್ಸಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆಯಾ? ಕಂಫರ್ಟ್ ಆಗಿದ್ದೀರಾ? ಊಟ ಎಲ್ಲ ಫ್ರೀ ಕೊಡ್ತಾರೆ? ಬಸ್ಸು ಸಂಬಳ ಸಾರಿಗೆ ಎಲ್ಲ ಕರೆಕ್ಟ್ ಟೈಮ್ ಆಗುತ್ತೆ? ನೆಮ್ಮದಿ ಆಗಿದ್ದೀರಾ? ಇಲ್ಲಿರ ನಿಮ್ಮ ಇತರ ಹೆಣ್ಮಕ್ಳೆಲ್ಲರೂ ಎಲ್ಲರೂ ಏನು ಸಮಸ್ಯೆ ಇಲ್ದಂಗೆ ಇದ್ದೀರಾ? ನೀವಮ್ಮ, ನಿಮ್ಮ ಹೆಸರು? ಲಕ್ಷ್ಮಮ್ಮ. ಗಾರ್ಮೆಂಟ್ಸ್ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆ, ತೊಂದರೆ ಏನಿಲ್ಲ. ವ್ಯವಸ್ಥೆ, ಡಾಕ್ಟ್ರು ವ್ಯವಸ್ಥೆ ಎಲ್ಲದಕ್ಕೂ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ತಪ್ಪು ಮಾಡಿ ಅವರು ನಮ್ಮನ್ನು ಇದು ಮಾಡಿದ್ರು, ನಾವೇನು ಮಾಡೋಣ ಸರ್? ಅನಿಸುತ್ತೆ ಅವ್ರು ಮಾಡೋದು ತಪ್ಪು ಸರ್. ಅವರು ಎಲ್ಲ ತಗೊಂಡು ಅವ್ರಾಗವ್ರೆ ಅವಾಗ ಏನೂ ಬೇಡ, ನಮಗೆ ಸಂಬಳ ಸ್ವಲ್ಪ ಕೊಟ್ಟರು ಸಾಕು, ಇದ್ದುದೆಲ್ಲ ಅವ್ರಿಗೆ ನಾವು ಬಸ್ಸೊಂದು ಊಟದ್ದು ಎಲ್ಲ ಅವರೇ ಇಟ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರು. ಅವ್ರಾಗ ಜಗಳ ಮಾಡಿಕೊಂಡು ಸ್ಟ್ರೈಕ್ ಮಾಡಿಕೊಂಡು ಅವ್ರು ಇಲ್ಲದೆ ಇದ್ದಾಗ ಸ್ಟ್ರೈಕ್ ಮಾಡ್ಕೊಂಡು ಅವ್ರಾಗ ಅವರೇ ಹೋದರು. ರಿಸನ್ ಲೆಟ್ಲು ಅವ್ರು ಕೊಟ್ಟಿದ್ರು, ಏನು ಅರ್ಧ ಹಾಕಿಲ್ಲ ಇವರು, ಏನು ಅರ್ಧ ಹಾಕಿಲ್ಲ ಅವರು ರಿಸನ್ ಲೆಟ್ರನ್ನ. ಅವ್ರಾಗ ಅವ್ರು ಪ್ರತಿಭಟನೆ ಮಾಡಿಕೊಂಡು ಏನೇನೋ ಎಲ್ಲ ಗುಂಪು ಮಾಡ್ಕೊಂಡು ಅವರೇ ಜಗಳ ಮಾಡ್ಕೊಂಡಿರೋದು.
ಸ್ಯಾಲ್ರಿ ಬರಬೇಕು ಅಂತ ತಿಳಿದು ಅವರು ಸಡನ್ನಾಗಿ ಬಿಟ್ಟು ಹೋಗಿದ್ರಿಂದ ಅವ್ರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಷ್ಟೇ. ಅವ್ರು ಬಂದು ನಮ್ಮ ಥರ ಕೆಲಸ ಮಾಡಿದರೆ ಅವ್ರಿಗೂ ಸ್ಯಾಲ್ರಿ ಸಿಗ್ತಾ ಇತ್ತು. ಲಾಸ್ ಆಗಿದೆ, ಫ್ಯಾಕ್ಟ್ರಿ ಲಾಸ್ ಆಗಿರೋದ್ರಿಂದ PF ಕಟ್ಟಿಲ್ಲ. ಸರ್ ಹೇಳಿದಾರಲ್ಲ, ಏನೋ ಮಾಡ್ತಾ ಇದ್ದೀವಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಯಾವತ್ತೂ ಕೊಡಲ್ಲ ಅಂತ ಹೇಳಿಲ್ಲ, PF ಕಟ್ತೀವಿ ಅಂತಲೇ ಹೇಳಿದ್ದಾರೆ. ಇಲ್ಲಿ ಬೇರೆ ಗಾರ್ಮೆಂಟ್ಸ್ಗೆ ಹೋಲಿಕೆ ಮಾಡಿದಾಗ ನಮಗೆ ಇದೇ ಪರವಾಗಿಲ್ಲ, ಸಂಬಳ ಎಲ್ಲ ಚೆನ್ನಾಗಿದೆ ಸರ್. 10ನೇ ತಾರೀಕು ಒಳಗಡೆ ಸ್ಯಾಲ್ರಿ ಕೊಡ್ತಾರೆ. ಓಕೆ PSI ಓಕೆ PSI PF ಎಲ್ಲ ಇದೆ ಎಲ್ಲ ಇದೆ ಸರ್. ಅಲ್ಲ, ನಿಮ್ಮಲ್ಲಿ ಬೇರೆ ಕಡೆ ಗಾರ್ಮೆಂಟ್ಸಲ್ಲಿ ಬಸ್ ಇಲ್ಲ, ಊಟದ ಉಚಿತವಾಗಿಲ್ಲ, ಇದೆಲ್ಲ ಕೊಡ್ತಾವ್ರಲ್ವ, ಅದೆಲ್ಲ ಅನುಕೂಲ ಆಗುತ್ತೆ? ಎಲ್ಲ ಅನುಕೂಲ ಇದೆ ಸರ್, ನಮಗೂ ಅನುಕೂಲ ಆಗುತ್ತೆ ಅಂತ ಸರ್ ಕೊಡ್ತಾರೆ. ಎಲ್ಲಿಂದ ಬರ್ತೀರಮ್ಮ? ನಾವು ಮಕ್ಕಂಗಿದ್ರು ಆ ಥರ ಟ್ರೀಟ್ ಮಾಡೋದು. ಅವತ್ತಿಂದ ನಾವು ವರ್ಷದ ಮೇಲೆ 8 ತಿಂಗಳು ಕೆಲಸ ಮಾಡಿದ್ದೀವಿ ಅಂದರೆ ಅವರು ನಮ್ಗೆ ಕೆಟ್ಟದಾಗ ವರ್ಷದಾಗ ನಡ್ಕೊಂಡಿದ್ರೆ ನಾವು ಯಾಕೆ ಕೆಲಸ ಮಾಡ್ತಿದ್ವಿ? ಅವರು ಒಳ್ಳೇದಾಗೆ ನಮ್ಗೆ ನಡ್ಕೊಂಬಂದಿರೋದು. ಇವತ್ತು ನೀನೇನೋ ಅಂದೆ ಅಂದ ತಕ್ಷಣ ನಿಮ್ಮ ಜಗಳ ಮಾಡ್ಕೊಂಡು ನಾನು ಆಚೆ ಹೋಗಿ ನೀನು ಸರಿಯಿಲ್ಲ ನಿಂತವನು ಅಂತ ಕೆಟ್ಟದಾಗ ಮಾತಾಡಿದಾಗ ಓನರ್ಗೆ ಏನಾಗುತ್ತೆ, ಅವ್ರಿಗೂ ಸಿಟ್ಟು ಬರುತ್ತೆ ಅಷ್ಟೇ ಅಲ್ವಾ? ಅದು ಪ್ರತಿ ತಿಂಗಳು ಸಂಬಳ ಕರೆಕ್ಟಾಗಿ ಕೊಡ್ತಾರೆ. 1 ರೂಪಾಯಿನೂ ನಮಗೆ ಮೋಸ ಮಾಡಿಲ್ಲ, ಅವ್ರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಏನು ಬಿಟ್ಟೋಗೋರು ಅವ್ರಿಗೂ 1 ವಾರದ್ದು 10 ದಿನದ್ದು ಬರಬೇಕು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಬರಬೇಕು. ಅವರು ಬಂದು ಕರೆಕ್ಟಾಗಿ ಕೇಳಿ ಇಸ್ಕೋಬೇಕು. ಅದು ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಗಲಾಟೆ ಮಾಡ್ತಾವ್ರೆ ಅಷ್ಟೇನ. ಒಳಗಡೆ ಇರೋರ್ಗೂ ಅಷ್ಟೇನ, ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಪ್ರಾಬ್ಲಮ್ ಆಗಿಲ್ಲ. ಒಂದು ಊಟದಿರ್ಬೋದು, ಒಂದು ಬಸ್ ಫೆಸಿಲಿಟಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಯಾವುದೂ ತೊಂದರೆ ಇಲ್ಲ ನಮಗೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.